ಗುರುಗಳೇ ನಮಸ್ತೆ. ನೀವೆಲ್ಲರೂ ಭೃಗವದೆ ಕ್ಷೇತ್ರವನ್ನು ನೋಡಿದ ನಂತರ ಅಲ್ಲೇ ಸಮೀಪದಲ್ಲಿ ಶನೇಶ್ವರ ಹಾಗೂ ಶಂಕರೀಶ್ವರ ಅಂತ ದೇವಸ್ಥಾನ ಕೂಡ ಇದೆ. ಇದು ಕೂಡ ಪ್ರಪಂಚದಲ್ಲಿಯೇ ವಿಭಿನ್ನತೆಯನ್ನು ವಿಶೇಷತೆಯನ್ನು ಹೊಂದಿದಂಥ ದೇವಸ್ಥಾನ. ಈ ದೇವಸ್ಥಾನದ ಮಾದರಿಯಲ್ಲಿ ಇಡೀ ಪ್ರಪಂಚದಲ್ಲಿ ಮತ್ತೊಂದು ದೇವಸ್ಥಾನ ಇಲ್ಲ. ನಿಮಗೆ ನೆನಪಿರಲಿ, ಒಂದು ಉದ್ಭವ ಲಿಂಗ ಶಂಕರೀಶ್ವರ ದೇವಸ್ಥಾನ, ಅದರ ಎದುರುಗಡೆಯೇ ಅಂದರೆ ವಕ್ರದೃಷ್ಟಿಯಾಗಿ ಶನೇಶ್ವರ ಕೂಡ ನೆಲೆಸಿದ್ದಾನೆ. ಆ ದೇವಾಲಯ ಕೂಡ ಬಹಳ ಪ್ರಸಿದ್ಧಿ ಮತ್ತು ಪುರಾಣತೆಯನ್ನು ಹಾಗೂ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ತೋರಿಸ್ತೀನಿ. ಹಾಗೆ ಈ ದೇವಸ್ಥಾನದ ಎದುರು ಭಾಗದಲ್ಲೇ ಇರುವಂತಹ ಉದ್ಭವ ಲಿಂಗ ಶಂಕರೀಶ್ವರನನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಮತ್ತು ಅರ್ಚಕರಿಂದ ಒಂದಷ್ಟು ಸ್ಥಳ ಪುರಾಣವನ್ನು. ಬ್ರಹ್ಮಕಪಾಲ ಹಿಡಿದವರತ್ತು. ಆ ಸಮಯದಲ್ಲಿ ಈಶ್ವರ, ನೀವೆಲ್ಲ ಕತೆ ಕೇಳಿರ್ಬೋದು, ಭಸ್ಮಾಸುರ ಮೋಹಿನಿಯಂತೆ ಅಥವಾ ಇನ್ನು ಉಳಿದ ಕತೆ ಕೇಳಿರ್ಬೋದು. ಬೂದಿ ಬೆಳ್ಕೊಂಡು 3 ಲೋಕ ಸುತ್ತುತ್ತಾ ಇರ್ತಾನೆ. ಆ ಸಮಯದಲ್ಲಿ ಪಾರ್ವತಿಗೆ ಏನೋ ವಿಚಾರವನ್ನು ತಿಳಿಸ್ಬೇಕಾಗಿರುತ್ತೆ. ಪರಮೇಶ್ವರ ಸಿಗೋದಿಲ್ಲ. ಆವಾಗ ಭಾಳ ಕಡೆ ಹುಡುಕ್ತಾಳೆ, ಕಾಡಲ್ಲೇ ಹುಡುಕ್ತಾ ಇರ್ತಾಳೆ, ಸಿಗೋದಿಲ್ಲ. ಆವಾಗ ಶನೇಶ್ವರನ ಒಂದು ಅನುಗ್ರಹ ಆಗತ್ತೆ ಅವಳಿಗೆ. ಏನಂತ ಹೇಳ್ತಾನೆ ಶನೇಶ್ವರ ಅಂತ ಹೇಳಿದ್ರೆ, ನೀನು ಪಂಚಕುಂಡವನ್ನು ಸ್ಥಾಪನೆ ಮಾಡಿ ಪಂಚಕುಂಡ ಯಾಗವನ್ನು ಮಾಡು, ನಂತರ ಈಶ್ವರ ಬಂದೇ ಬರ್ತಾನೆ. ಬರಲಿಲ್ಲ ಅನ್ನೋ ಪಕ್ಷದಲ್ಲಿ ನೀನು ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿ ಶನೇಶ್ವರ ಹೇಳ್ತಾನೆ. ಅದೇ ರೀತಿಯಾಗಿ ಪಾರ್ವತಿಯ ತಪಸ್ಸನ್ನು ಎಷ್ಟು ಮಗ್ನನಾಗಿದ್ದಾಳೆ ಅಂತ ನೋಡಬೇಕು ಅಂತ ಹೇಳಿ ಬೆಳಗಾಯಿತು ಅನ್ನ ಹೇಳಿ ಕೋಳಿಯ ಸ್ವರದಲ್ಲಿ ಬೆಳಗಾಯಿತು ಅಂಥೇಳಿ ಕೂಗ್ಬಿಡ್ತಾನೆ ಶನೇಶ್ವರ. ಆವಾಗ ಪಾರ್ವತಿಯು, ಓ ಬೆಳಗಾಯಿತು, ಇನ್ನೂ ಪರಮೇಶ್ವರ ಸಿಕ್ಕಿಲ್ಲ ನನಗೆ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡೋಕ್ಕೆ ಮುಂದಾಗೇ ಬಿಡ್ತಾಳಂತೆ. ಆ ಸಮಯದಲ್ಲಿ ಅಗ್ನಿಯ ಕುಂಡದಲ್ಲಿ ಲಿಂಗಸ್ವರೂಪಿಯಾಗಿ ಪ್ರತ್ಯಕ್ಷ ಆದಂತಹ ದೇವರೇ ಶಂಕರಿಯಿಂದ ಪ್ರಸನ್ನ. ನನಗೆ ಶನಿ ಮುಕ್ತನಾಗಿ ಇವತ್ತು ನಾನು ನಿನಗೆ ಸಿಗುವ ಹಾಗೆ ಆಯಿತು. ಈ ವಿಚಾರವನ್ನು ಮತ್ತು ಶನೇಶ್ವರನ ಪ್ರಭಾವ ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ ಸ್ವತಃ ನಾನೇ ಶನಿಯನ್ನು ಹಿಡಿಸ್ಕೊಂಡಿದ್ದೆ. ಆದರೆ ಇಂದಿಗೆ ನನಗೆ ಶನಿ ಮುಕ್ತನಾಗಿದೆ. ಆದ್ದರಿಂದ ನನ್ನ ಎದುರೇ ವಕ್ರದೃಷ್ಟಿಯಾಗಿ ಶನೇಶ್ವರನು ನೆಲೆಸಿರಬೇಕು ಮತ್ತು ಬರುವಂತಹ ಭಕ್ತರಿಗೆ ಶನಿಯ ಅನುಗ್ರಹ ಮೊದಲು, ಆಮೇಲೆ ಶಂಕರೀಶ್ವರನ ಅನುಗ್ರಹ ತಗೊಂಡು, ನಂತರದಲ್ಲಿ ರಾಮಾಯಣ ಕಾಲದಲ್ಲಿ ರಾಮನಿಂದ ಪ್ರತಿಷ್ಠಾಪನೆ ಆಡಿದಂತಹ ಲಿಂಗವೇ ಮಲಹಾನಿಕರೇಶ್ವರ ಅಂಥೇಳಿ ಕೆಳಗಡೆ ದೇವಸ್ಥಾನ. ಅದನ್ನು ದರ್ಶನ ಮಾಡಿದಾಗ ಸಮಸ್ತ ವಿಧವಾದ ಗ್ರಹಚಾರಗಳು ನಾಶವಾಗಬೇಕು ಅಂಥೇಳಿ ಈ ಊರಿಗೆ ಒಂದು ವರ. ಅದು ಶನಿಯ ಮತ್ತು ಈಶ್ವರನ ಒಂದು ಅನುಗ್ರಹದಿಂದ.